ನಮಸ್ತೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಮಯೂರಿ ಅನಿತಾ ಕುಕಿಂಗ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸುಸ್ವಾಗತ. ಇದು ಶನಿವಾರದ ಬ್ಲಾಗು. ಇದೆಲ್ಲ ವಾಯ್ಸ್ ಓವರ್ ಕೊಡ್ತಾ ಇರೋದು ನಾನು ಮಂಗಳವಾರ ದಿನ. ಯಾಕೆ ಅಂತ ಅಂದರೆ ಅಲ್ಲಿಂದ ಬಂದು ಒಂದು ಅಲ್ಲಿಂದ ಬ್ಲಾಗ್ನೇ ಹಾಕಿಲ್ಲ ನಾನು. ಏಕೆಂದರೆ ವಾಯ್ಸ್ ಓವರು ಕೊಡೋಕ್ಕಾಗಲಿಲ್ಲ. ತುಂಬ ಕೆಲಸ, ತುಂಬ ಬ್ಯುಸಿ ಅಂತಲೇ ಹೇಳ್ಬೋದು. ಹಂಗಾಗಿ ಇವತ್ತು ಶನಿವಾರದ ಬೆಳಗಿನ ಬ್ಲಾಗ್ ಇದು. ಬೆಳಗಿನ ಜಾವ 6 ಗಂಟೆಗೆ ಹೋಗಿ ಮಾಲೆ ಹಾಕಿಸ್ಕೊಳ್ತಾ ಇರೋದು. ನಮ್ಮ ಮಗಳು ಮತ್ತು ನಾನು, ನನ್ನ ಮಗ 3 ಜನ ಹಾಕಿಸ್ಕೊಂಡಿರೋದು. ನಮ್ಮ ಮಗೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಮಗಳು ಹಾಕಿಸ್ಕೊಂಡಾದ್ಮೇಲೆ ನಾನು ಹಾಕಿಸ್ಕೊಂಡು, ಅಂದರೆ ನನಗೆ ತುಂಬ ನಂಬಿಕೆ. ನನ್ನ ಮಗ ಹುಟ್ಟುತ್ತಾವಿಂದ ಐದು ವರ್ಷ ಕಂಪ್ಲೀಟ್ ಆಯಿತು. ಇದು 6ನೇ ವರ್ಷ ನಂದು ಕಂಪ್ಲೀಟ್ ಆಯಿತು. ಅದೇನೋ ನಂಬಿಕೆ ನನಗೆ ತುಂಬ ಏನೋ ಪಾಸಿಟಿವ್ ಎನರ್ಜಿ ಥರ ಇತ್ತು. ಹಂಗಾಗಿ ನಾನು ವರ್ಷ ಹಾಕಿಸ್ಕೋಬೇಕು ಅಂತ ತುಂಬ ಆಸೆ. ಅದು 3 ದಿನ ಇರುತ್ತಲ್ಲ, 2 ದಿನ ಆಗಲಿ 3 ದಿನ ಆಗಲಿ ಇರುತ್ತಲ್ಲ, ಅದು ಇದೇ ಬೇರೆ ನೋಡಿ. ಅಮ್ಮ ನನಗಂತೂ ನೀವೇನೇ ಹೇಳಿ, ನನಗೆ ಅಮ್ಮನ ಕರೆಯೋದಾಗಲಿ ಮತ್ತು ಇನ್ನೊಂದು ಏನಾರು ಮಾಡೋದಾಗಲಿ ಮಾಡಿದ್ರೆ ಅಮ್ಮ ಬಂದೇ ಬಿಡ್ತಾರೆ. ಆ ಥರ ನನಗೆ ಯಾರೆಲ್ಲ ಹಿಂಗೆ ನಂಬ್ತಿರೋ ಅದು ನನಗೆ ಗೊತ್ತಿಲ್ಲ. ಬಟ್ ನಾನು ತುಂಬ ನಂಬ್ತೀನಿ. ಅವ್ರ ಸ್ವರೂಪ ಅಂತ ಅಂದಾಗ ಬೇರೆಯವ್ರ ಮೇಲೆ ಅಷ್ಟೇ ಬರ್ತಾರೆ ಅವರು. ಅವ್ರಿಗೆ ಯಾರಿಗೆ ಇಷ್ಟ ಆಗುತ್ತೋ ತುಂಬ ಬರ್ತಾರಂತೆ, ಹಂಗಂತ ಕೇಳ್ತಾರೆ ನಮಗೆ. ಅಂದರೆ ಈ ಗುರುಗಳು ಇರ್ತಾರಲ್ಲ, ಅವ್ರು ತುಂಬ ಹೇಳ್ತಾರೆ. ಹಾಗಾಗಿ ನನಗೆ ತುಂಬ ಖುಷಿಯಾಗುತ್ತೆ. ನಮ್ಮ ಮಮ್ಮಿ ಮೇಲೆ ಬರ್ತಾರಲ್ಲ, ಅಟ್ಲೀಸ್ಟ್ 1 ಸೆಕೆಂಡ್ ಆದರೂ ಬಂದು ಹಿಂಗೆ ಹೋಗ್ತಾರಲ್ಲ, ಅದು ನಮ್ಗೆ ಗೊತ್ತಾಗುತ್ತೆ, ನಿಜ ಗೊತ್ತಾಗುತ್ತೆ. ಅದು ನಿಜವೂ ಸುಳ್ಳು ಗೊತ್ತಿಲ್ಲ. ಆ ತಡ್ಕೋ ಶಕ್ತಿ ನಮಗಿರಲ್ಲ ಅಂತ ಅದೊಂದು ನಾನು ತಿಳ್ಕೊಂಡಿರ್ಬಲ್ಲೆ. ಆ ಶಕ್ತಿ ನಮ್ಮಲ್ಲಿಲ್ಲ. ಏನೇ ಆಗಲಿ ಅವತ್ತಿನ ದಿನ ಆದರೂ ನಮಗೆ ಒಳ್ಳೆ ಪಾಸಿಟಿವ್ ಆಗಿ ಒಳ್ಳೆಯದಾಗಿ ಇರ್ತೀವಲ್ಲ ಅನ್ನೋದು ಒಂದೇ ಒಂದಿದು. ಸರಿ ಬನ್ನಿ ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಏನೆಲ್ಲ ಆಯಿತು, ಅದು ಅವತ್ತಿನ ದಿನಚರಿ ಏನೆಲ್ಲ ಆಯಿತು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಓಂ ಶಕ್ತಿ, ಎಲ್ರಿಗೂ ಒಳ್ಳೆಯದಾಗಲಿ. ನಾವು ಇವತ್ತು ಮಾಲೆ ಹಾಕಿಸ್ಕೊಂಡಿದ್ದೀವಿ. ಅಂದರೆ ಶನಿವಾರದ ಬ್ಲಾಗ್ ಇದು. ನಮ್ಮ ಹಸುಗಳಿಗೆ ತುಂಬ ಭಯ ಆಗ್ಬಿಟ್ಟಿದೆ. ಯಾಕೆ ರೆಡ್ ಆಗಿರೋದಕ್ಕೆ ಹೆದರ್ಕೊತಾವ್ರೆ. ಇವರಿಗೆ 3 ದಿನ ಇವರ ಭೇಟಿ ಇರೋಲ್ಲ. ನಾವು ಇವತ್ತು ನಾಳೆ ಹೊರಟ್ರೆ ಬರೋದು ಮಂಗಳವಾರ. ಹಂಗಾಗಿ 3 ದಿನ ನಮ್ಮ ಮನೆಯವ್ರದ್ದು ಕೆಲಸ ಇರುತ್ತೆ, ಶಕ್ತಿ ಕೆಲಸ. ಚಾನಲ್ ಯಾರೆಲ್ಲ ನೋಡ್ತಾಯಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶಕ್ತಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ 3 ದಿನದ ಬ್ಲಾಗ್ ಓಂ ಶಕ್ತಿ ಬ್ಲಾಗ್ ಆಗಿರುತ್ತೆ. ನಾವು ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಯಾವ್ಯಾವ ಅಮ್ಮನವರ ದರ್ಶನ ಮಾಡ್ತೀವಿ ಅನ್ನೋದೆಲ್ಲ ನಿಮಗೆ ಬ್ಲಾಗಲ್ಲಿ ಹಾಕ್ತೀನಿ. ಇವತ್ತಿಂದ ಸ್ಟಾರ್ಟ್ ಆಗುತ್ತೆ 3 ದಿನ ಬ್ಲಾಗು. ಎಲ್ರಿಗೂ ಒಳ್ಳೆಯದಾಗಲಿ. ಸಮಯ ಬಂದು ಈಗ 3 ಗಂಟೆ. ಈಗ ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಬನ್ನಿ ಹೋಗೋಣ, ಅಲ್ಲಿ ಅಡುಗೆ ಮನೆಗೆ ಹೋಗೋಣ. ನೋಡ್ಬೋದು ಹಚ್ಚಿಟ್ಟಿದೆ ಉಪ್ಪಿಟ್ಟಿಗೆ. ಸ್ವಲ್ಪ ಲೈಟಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ. ಸಾಯಂಕಾಲಕ್ಕೆ ಏನಾದ್ರು ಮಾಡೋಕ್ಕೆ ಸರೋಗುತ್ತೆ. ತೋಟಕ್ಕೆ ಹೋಗ್ಬೇಕಲ್ವ, ಹಾಗಾಗಿ ತೋಟದಿಂದ ಬಂದು ಬೇರೆ ಕೆಲಸಗಳೆಲ್ಲ ಇದೆ. ನಾಳೆ ರಸಪ್ಪಿ ಬಿದ್ದಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ. ಅದೊಂದಿಲ್ಲ ಅಂದರೆ ಏನೋ ಸ್ವಲ್ಪ ಈಸಿಯಾಗಿ ಸ್ವಲ್ಪ ಬೇಗ ಬರ್ಬೋದಾಗಿತ್ತು. ಅದನ್ನು ಮಾಡಬೇಕು. ಮತ್ತು ತೋಟದಲ್ಲಿ ಕೆಲಸ ಇಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ರಿಸ್ಕ್ ಆಗೋಯ್ತು. ಏನೂ ಮಾಡೋಕ್ಕಾಗಲ್ಲ. ದೇವ್ರು ಹೆಂಗೆ ಇಷ್ಟಪಟ್ಟು ಕರ್ಸ್ಕೊತಾರೋ ಹಂಗೆ ಹೋಗ್ಬೇಕಲ್ಲ ಅದೇ ಅಂದ್ಕೊಂಡು ಸರಿ ಅನಿಸ್ತದೆ. ನನ್ನ ತಮ್ಮ ಕೆಲಸಕ್ಕೆ ರಜೆ ಹಾಕಿದ್ದಾರೆ. ನನ್ನ ತಮ್ಮ ಹೋಗ್ತಾಯಿಲ್ಲ. ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ. ಹಂಗಾಗಿ ಸ್ವಲ್ಪ ರಿಸ್ಕ್ ಕಮ್ಮಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಫೈನಲ್ ಎಲ್ಲ ಪೇಟೆಗೆ ಹೋದರು ನನ್ನ ಮಗಳು, ನನ್ನ ತಮ್ಮನೇ. ಅವ್ರಿಗೆ ಲೆಗಿನ್ಸ್ ಬೇಕಾಗಿತ್ತು. ಅಂದರೆ ಒಂದು ಜೊತೆ ಇರಲಿಲ್ಲ, ಒಂದು ಜೊತೆ ಕಮ್ಮಿ ಇತ್ತು. ಈಗ ನಾಳೆ ಸ್ನಾನ ಮಾಡೋಕ್ಕೆ ತುಂಡ ಹೋಗಿತ್ತು. ಹಂಗಾಗಿ ಬೇಡ ಅಂತ ತರಕ್ಕೆ ಹೋಗ್ತಾಯಿದ್ದಾರೆ. ಮತ್ತು ಸ್ವಲ್ಪ ಹಣ್ಣುಗಳು ತೊಗೊಳ್ಳೋಣ. ನಾಳೆ ಟೈಮ್ ಸಿಗೋಲ್ಲ. ಅಲ್ಲಿ ಬೆಳಿಗ್ಗೆ 6 ಗಂಟೆ 6:30 ಹೇಳಿದ್ದಾರೆ. ಅಟ್ಲೀಸ್ಟ್ 7 ಗಂಟೆಗಾದ್ರೂ ಹೋಗ್ಬೇಕಲ್ವ, ಅಷ್ಟಕ್ಕೆ ಯಾರು ತೆಗ್ದಿರಲ್ವ ಬಾಗಿಲು. ಹಂಗಾಗಿ ಸ್ಪೈಲಿ ಬಾಗಿಲು ತೊಗೊಂಡ್ಬಿಡೋಣ. ಏನು ಮಾಡ್ಕೊಂಡಿಲ್ಲ, ಅಡುಗೆ ಮಾಡೋಣ ಅಂದ್ಕೊಂಡ್ವಿ. ಚಕ್ಲಿ ಮಾಡೋಣ ಅಂದ್ಕೊಂಡ್ವಿ. 2 ದಿನ ಟ್ರಿಪ್ಪು ಅಂತ ಊಟ ಆಗಿಲ್ಲ. ಸರಿ ಅಂದ್ಬಿಟ್ಟು ಈಗ ಸ್ವಲ್ಪ ಅಂಗಡಿಲಿ ತರಿಸೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಪಟ ಅಂತ ಉಪ್ಪಿಟ್ಟು ಮುಗಿಬಿಟ್ಟು ತಿಂದ್ಬಿಟ್ಟು ಈಗ ಊಟ ತಗೊಳ್ಬೇಕು. ಫ್ರೆಂಡ್ಸ್ ನೋಡ್ಬೋದು ಮಾಡ್ತಾಯಿದ್ದೀನಿ ಉಪ್ಪಿಟ್ಟು. ರವೆ ಉದ್ದಿ ಇಟ್ಟಿದ್ದೀನಿ. ಬಟ್ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮು ಅಭಾವ ಅಂತಲೇ ಹೇಳ್ಬೋದು. ಈಗ ನನ್ನ ಮಗಳು ಬಂದವಳೆ, ಚಿಕ್ಕ ಮಗಳು ಬಂದವಳೆ. ನಿಮಿಷ ಅವರು ಟಿ ವಿ ಹಾಕೊಂಡು ಕೂತವ್ರೆ, ಸೌಂಡು. ನಿಮಿಷ ನನ್ನ ಮಗಳು ಬಂದು ತೋರಿಸ್ತೀನಿ. ಏನೇನು ತಗೊಡ್ತಾವ? ಚಕ್ಲಿ 2, ನಿಪ್ಪಿಟ್ಟು 1, ಚಕ್ಲಿ ಇನ್ನೊಂದು ತಗೊಂಡು ಸಾಕು 2. ಎಷ್ಟು ಕೊಡ್ತಾವ? ಏನ
ರಾತ್ರಿ 50 ರೂಪಾಯಿ ಅದೇ ಇಲ್ಲ, ಅದೇ ಸಾಕು ಹೊಸ ಆಯಿತು. ಅದಕ್ಕೆ ಈಗ ಹೊಸ ತಗೊಬನ್ನಿ ಅಂತ. ಅಲ್ಲಿ ಮಾತಾಡೋಕ್ಕೆ ಬಿಡ್ತಲ್ಲ ನನ್ನ ಮಗ. ನಮ್ಮ ಮಗನವರು ಟಿ ವಿ ಹಾಕೊಂಡು ಕೂತವ್ರೆ, ಅದು ಸೌಂಡು ಕೇಳಿಸಲ್ಲ, ಮಾತಾಡೋಕ್ಕೆ ಬಿಡ್ತಾರೆ. ನಮ್ಮ ತಮ್ಮ ಬಂದು ಸ್ವಲ್ಪ ಪೇಟೆಗೆ ಹೋಗಿದ್ದು ಬರೋಣ ಅಂತ ಹೇಳ್ತಾವ್ರೆ. ಏನು ಕೆತ್ತ ಅಂತ ಕೇಳೋಕ್ಕೆ ಬಿಡ್ತಾಯಿಲ್ಲ. ಹಿಂಗೆ ನಮ್ಮ ಮನೆ ಪರಿಸ್ಥಿತಿ. ನಮ್ಮ ಮಕ್ಕಳು ತುಂಬ ಚೇಷ್ಟೆ. ಸೊ ಅಲ್ಲೇನು ಮಾಡ್ತಾರೋ ಅದೇ ಒಂದು ಭಯ ಆಗಿರೋದು ನನಗೆ. ನೋಡೋಣ. ಸೊ ಫೈನಲಿ ಮಳ್ತಾ ಇದೆ, ನೋಡ್ಬೋದು. ಮಕ್ಕಳು ಪಟ್ಪಡ ಉಸ್ಬ ಕೊಟ್ಬಿಟ್ಟು ಹೋಗೋಣ. ರಿಮೋಟ್ ಅಲ್ಲದೆ ಬನ್ನಿ. ನೀವೇ ಇಟ್ಕೊಂಡಿದ್ರಲ್ಲ. ಕೂತ್ಕೊಂಡ್ರಾ? ಬಿಗ ಹಿಡ್ಕೊ ಕೂತ್ಕೊಳ್ರಿ. ಫೈನಲಿ ಶಕ್ತಿ ಅವರ ಎಲ್ಲ ಕೆಲಸ ಆಯಿತು. ತೋಟದ ಕೆಲಸ ಸಾಯಂಕಾಲ ಟೈಮ್ ಮುಗಿತ್ತು. ಇನ್ನು ಬೆಳಗ್ಗೆದು ಒಂದೇ ಇರೋದು. ನನಗೆ ಬೆಳಗ್ಗೆದ ಟೆನ್ಷನ್ನು. 3 ಗಂಟೆಗೆ ಎದ್ದು ಬರಬೇಕು ಅನ್ನೋ ಪ್ಲ್ಯಾನಿಂಗ್ ಇದೆ. ನೋಡೋಣ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು. ಸೊ ನಮ್ಮಪ್ಪ ಒಂದು ಹಾಲಿನ ಕ್ಯಾನ್ ತಗೊಂಡ್ಬಿಟ್ರೆ ತೊಳೆದ್ಬಿಟ್ಟು ನಾವು ಹೊರಡೋದೆ. ನೋಡಿ ನಮ್ಮ ಮಗಳು ಶಕ್ತಿ, ನಮ್ಮ ರಾಣಿಯರೆಲ್ಲರನ್ನೂ ಕಟ್ಟಾಕಿದ್ದೀವಿ. ಒಳಗಡೆ ತೋರಿಸ್ತೀವಿ ಬನ್ನಿ. ಮೇಯ್ತಾವರೆಲ್ಲ ಸುಂದ್ರೀರು. ನನ್ನ ಶಕ್ತಿ ಸುಂದ್ರೀರು ಮೇಯ್ತಾ ಇದ್ದಾರೆ. ಹಾಗಾಗಿ ಎಷ್ಟೋ ಕೆಲಸ ಆಯಿತು. ಸತ್ಯ ನನ್ನ ತಮ್ಮ ಎಲ್ಲ ಬಂದಿದ್ದಕ್ಕೆ ಬೇಗ ಆಯಿತು. ನಂಗೆ ಅದೇ ಒಂದು ಇರ್ತಾ ಹೋಗಿತ್ತು, ಏನಪ್ಪ ಮಾಡೋದು ಅಂತ. ಆಯಿತು, ನೋಡೋಣ. ಭಾನುವಾರ ಪಟಪಟ ಅಂತ ಕೆಲಸ ಮಾಡಿ ನಾವು ರೆಡಿಯಾಗಿ ಬಂದ್ವಿ. ಮಾಲೆಗೆ ಹೊರಡೋಕ್ಕೆ ರೂಮುಡಿ ಇವತ್ತು ಹೊರಡೋಕ್ಕೆ ಬಂದ್ವಿ. ಸೊ ಇದಾಗಿತ್ತು ನೆನ್ನೆ ಶನಿವಾರದ ಬ್ಲಾಗು. ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಈ ಹೊಸ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಇರುಮುಡಿ ಕಟ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ. ಇಲ್ಲಿಂದ ಹೊರಡೋದು. ಸೊ ಇಲ್ಲಿಂದ ನೆಕ್ಸ್ಟ್ ಬ್ಲಾಗ್ ಆಗುತ್ತೆ. ಇದು ಬ್ಲಾಗ್ ಲೆಂತಿ ಆಗುತ್ತೆ ಅಂತ ಸ್ವಲ್ಪನೇ ಆಗ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.